ಕೋಲಾರದ ನಗರಸಭೆಯ ಕಾರ್ಯವೈಖರಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಇಲ್ಲಿ ಕೋಲಾರ ಅಮಾನಿ ಕೆರೆ ಅಂದರೆ ವಾರ್ಡ್ ನಂಬರ್ 6 ರಾಷ್ಟ್ರೀಯ ಹೆದ್ದಾರಿ 75 ಕೋಗಲಹಳ್ಳಿ ಬಳಿ ಇರುವಂಥ ಅಂದರೆ ಬಸವನತ್ತ ಕೋಗಲಹಳ್ಳಿ ಹತ್ತಿರದಲ್ಲಿರುವಂಥ ಒಂದು ಉದ್ಯಾನವನವೇ ಸಾಕ್ಷಿ. ಈ ಒಂದು ಉದ್ಯಾನವನ ಸರಿಯಾದ ನಿರ್ವಹಣೆ ಇಲ್ಲದೆ ಸೊರಗುತ್ತಾ ಇದೆ. ನೋಡಿ, ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಮಕ್ಕಳ ಆಟದ ಸಾಮಾನುಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಇದ್ಯಾವುದು ಕೂಡ ಸರಿಯಾದ ನಿರ್ವಹಣೆ ಇಲ್ಲದೆ ಸೊರಗ್ತಾ ಇದೆ. ಇದನ್ನು ಗಮನಿಸಿದರೆ ಕೋಲಾರ ನಗರಸಭೆ ಅವರ ನಿರ್ಲಕ್ಷ್ಯತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಎದ್ದು ಕಾಣಿಸ್ತದೆ. ಗಮನಿಸ್ಬೋದು. ಈ ಒಂದು ಉದ್ಯಾನವನ ಕೋಲಾರ ರಾಷ್ಟ್ರೀಯ ಹೆದ್ದಾರಿ ಅಂದರೆ ಸೇವಾ ರಸ್ತೆ ಇದೆಯಲ್ಲ, ಸೇವಾ ರಸ್ತೆಯಲ್ಲಿ ಎಡಭಾಗದಲ್ಲಿ ಬರುತ್ತೆ. ನೋಡ್ಬೋದು ಉದ್ಯಾನವನ ಎಷ್ಟು ಸುಂದರವಾಗಿದೆ ಅನ್ನೋದಕ್ಕೆ ಇದು ಒಂದು ಕಾರಣ. ಈ ಒಂದು ಉದ್ಯಾನವನದಲ್ಲಿ ಸಂಜೆ ವೇಳೆ ಪುಂಡು ಪೋಖರಿಗಳು ಮದ್ಯಪಾನ ಮಾಡಿ ಇಲ್ಲೊಂದಷ್ಟು ಸಮಯನ ವ್ಯರ್ಥ ಮಾಡ್ತಾರೆ. ಹಾಗಾಗಿ ಈ ಒಂದು ಉದ್ಯಾನವನಕ್ಕೆ ಬರೋದಕ್ಕೆ ಮಹಿಳೆಯರು, ಮಕ್ಕಳು ಜೊತೆಗೆ ಸಾರ್ವಜನಿಕರು ತುಂಬ ಮುಜುಗರ ಪಡ್ತಾರೆ. ನೋಡಿ, ಮದ್ಯದ ಬಾಟ್ಲುಗಳು. ಈ ಪಾರ್ಕ್ ಒಳಗೆ ಹೋಗೋದಕ್ಕೆ ಗೇಟ್ ಮಾತ್ರ ಇದೆ, ಆದರೆ ಇದು ಯಾವಾಗೂ ತೆಗೆದೇ ಇರ್ತದೆ, ಯಾವುದೇ ಬೀಗ ಇಲ್ಲ. ಹಾಗಾಗಿ ಈ ಒಂದು ಪಾರ್ಕ್ಗೆ ಪುಂಡು ಪೋಖರಿಗಳ ಹಾವಳಿ ಹೆಚ್ಚಾಗಿ ಈ ಒಂದು ಪಾರ್ಕ್ಗೆ ಈಗ ಯಾರೂ ಬರೆದಿದ್ದಂಥ ದುಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಈ ಒಂದು ಪಾರ್ಕ್ನ ನಿರ್ವಹಣೆ ಮಾಡಬೇಕಾದಂಥ ನಗರಸಭೆಯವರು ದಿವ್ಯ ನಿರ್ಲಕ್ಷ್ಯ ವಹಿಸಿರೋದು ಎದ್ದು ಕಾಣ್ತಾ ಇದೆ. ಈಗ ನಾನು ಪಾರ್ಕಿನ ಒಳಗೆ ಹೋಗ್ತಾ ಇದ್ದೇನೆ. ಈ ಪಾರ್ಕಿನ ಒಳಗಿರುವಂಥ ಒಂದು ದುಸ್ಥಿತಿಗಳ ಬಗ್ಗೆ ಸವಿಸ್ತಾರವಾಗಿ ನೋಡೋಣ. ಗಮನಿಸ್ಬೋದು, ಇದು ಕೋಲಾರ ನಗರದ ಹೊರವಲಯದ ಬಸವನತ್ತ ಕೋಗಲಹಳ್ಳಿ ಸಮೀಪ ಅಂದರೆ ಸೇವಾ ರಸ್ತೆ ಇದೆಯಲ್ಲ, ಸೇವಾ ರಸ್ತೆಯ ಬಳಿ ಇರುವಂಥ ಒಂದು ಉದ್ಯಾನವನ. ಗಮನಿಸಿ ಎಷ್ಟರ ಮಟ್ಟಿಗೆ ನಗರಸಭೆಯವರ ಕಾರ್ಯವೈಖರಿ ಇದೆ ಅನ್ನೋದು ನೀವು ಕೂಡ ನೋಡ್ಬೋದು. ನಿರ್ಮಾಣ ಮಾಡಿ ಅಂದರೆ ಕೋಟ್ಯಾಂತರ ರೂಗಳ ಖರ್ಚು ಮಾಡಿ ಒಂದು ವಾಯು ವಿಹಾರ ಮಾಡಿದ್ದಾರೆ. ನೋಡಿ, ಇಲ್ಲಿರುವಂಥ ಒಂದು ಉದ್ಯಾನವನ ಎಷ್ಟರ ಮಟ್ಟಿಗೆ ನಿರ್ವಹಣೆ ಆಗಿದೆ. ಇದು ನಗರಸಭೆ ಅವರ ಕಾರ್ಯವೈಖರಿ ಅಂತ ಹೇಳ್ಬೋದು. ಗಿಡಗಳಿಗೆ ನೀರಿಲ್ಲದೆ ಸೊರಗ್ತಾ ಇದೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಈ ಒಂದು ಉದ್ಯಾನವನದಲ್ಲಿ ಪಕ್ಕದಲ್ಲೇ ಕೆರೆ ಇರೋದ್ರಿಂದ ವಿಷಜಂತುಗಳು ಅಂದರೆ ಹಾವುಗಳು ಬಂದು ಸೇರಿಕೊಳ್ಬೋದು. ಯಾರಾದರೂ ಅಪ್ಪಿ ತಪ್ಪಿ ಇಲ್ಲಿ ಏನಾದ್ರೂ ಮಕ್ಕಳು ಆಡೋದಕ್ಕೆ ಬಂದರೆ, ಅಂದರೆ ಮಕ್ಕಳು ಆಡ್ಬೋದು, ಸುಂದರವಾದಂಥ ಒಂದು ಆಟಿಕೆಗಳು ಹಾಕಿದ್ದಾರೆ, ಮಕ್ಕಳು ಆಡ್ಬೋದು. ನೋಡಿ, ಸಾರ್ವಜನಿಕರಿಗೋಸ್ಕರ ನಿರ್ಮಾಣಗೊಂಡಿರುವಂಥ ಒಂದು ಶೌಚಾಲಯಗಳು. ನೋಡಿ, ವಿದ್ಯುತ್ ಸಹ ಅಳವಡಿಸಿದ್ದಾರೆ. ವಿದ್ಯುತ್ ಇದೆ, ಎಲ್ಲನೂ ಇದೆ. ಆದರೆ ಒಂದು ನಿರ್ವಹಣೆ ಮಾಡುವಂಥ ಒಂದು ವ್ಯವಸ್ಥಿತ ಜವಾಬ್ದಾರಿ ಕನಿಷ್ಠ ಪಕ್ಷ ಈ ಒಂದು ನಗರಸಭೆಯವರಿಗೆ ಇಲ್ಲದೇ ಇರೋದನ್ನು ಗಮನಿಸಿದರೆ ಇನ್ನು ಎಷ್ಟರ ಮಟ್ಟಿಗೆ ಇವರು ನಿರ್ವಹಣೆ ಮಾಡ್ತಾರಂತ. ನೋಡಿ, ಲಕ್ಷಾಂತರ ರೂಗಳನ್ನು ಖರ್ಚು ಮಾಡಿ ಈಗ ಶೌಚಾಲಯಗಳು ನಿರ್ಮಾಣ ಮಾಡಿದ್ದಾರೆ. ನೋಡಿ, ಎಲ್ಲ ಕಿತ್ತೋಗಿದೆ. ನೋಡಿ, ಈ ಒಂದು ಪುರುಷಾರ್ಥಕ್ಕೆ ಏಕೆ ಸರ್ಕಾರದ ಹಣವನ್ನು ವ್ಯಯ ಮಾಡಬೇಕು ಅನ್ನೋದೇ ಒಂದು ಸಾರ್ವಜನಿಕರ ಯಕ್ಷ ಪ್ರಶ್ನೆಯಾಗಿದೆ. ಗಮನಿಸಿದ್ರಾ? ಇದು ನೋಡಿ, ವಿಶ್ರಾಂತಿ ಗೃಹಗಳು ಬಳಕೆನೇ ಇಲ್ಲ.
ಈ ಒಂದು ಉದ್ಯಾನವನ ಬಂದು ಪುಂಡುಪೋಖರಿಗಳ ಅಡ್ಡೆಯಾಗಿದೆ ನೋಡಿ. ಪಕ್ಕದಲ್ಲೇ ಕೋಲಾರಮ್ಮ ಕೆರೆ ಇದೆ. ಇದಕ್ಕೆ ಒಂದು ರಕ್ಷಣಾ ತಂತಿ ಅಂದರೆ ಫೆನ್ಸಿಂಗ್ ಹಾಕಿದ್ದಾರೆ. ಇದು ಒಂದು ಮಕ್ಕಳು ಆಡೋವಂಥ ಒಂದು ಆಟಿಕೆಗಳು. ನೋಡೋಣ ಈ ಒಂದು ಉದ್ಯಾನವನದ ದುಸ್ಥಿತಿ ಯಾವ ಮಟ್ಟದಲ್ಲಿದೆ ಅಂತ. ಗಮನಿಸಿದ್ರಾ? ಇದು ಬಂದು ಈ ಒಂದು ಉದ್ಯಾನವನದ ಮುಖಾಂತರ ಹಾದು ಹೋದರೆ ನಾವು ಒಂದು ಕೋಲಾರ ನಗರನ ಒಂದು ಸುತ್ತು ಬರ್ಬೋದು. ಅಂದರೆ ವಾಯುವಿಹಾರ ಅಷ್ಟರ ಮಟ್ಟಿಗೆ ಇದು ಸಿದ್ಧವಾಗಿತ್ತು. ಆದರೆ ಇದು ನಿರ್ವಹಣೆ ಇಲ್ಲದೆ ಸೊರಗುತ್ತಾ ಇದೆ. ಜನ ಹೇಳ್ತಾರೆ, ನಾವು ಕಟ್ಟಿರೋ ತೆರಿಗೆ ಸರ್ಕಾರ ಹಂಗೆ ಮಾಡಿಬಿಡ್ತು ಹಿಂಗೆ ಮಾಡಿಬಿಡ್ತು, ಯಾರಪ್ಪನ ದುಡ್ಡು ಏನು ನನ್ನ ಮಕ್ಳು ಗೌರ್ಮೆಂಟ್ ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ಏನಾದರೂ ಇದೆಯಾ, ಹಂಗೆ ಮಾಡಿಬಿಟ್ರು ಹಿಂಗೆ ಮಾಡಿಬಿಟ್ರು ಅಂತ ಪ್ರಶ್ನೆ ಮಾಡೋ ಜನ ಒಂದಿನಾದ್ರೂ ಕೋಲಾರ ನಗರಸಭೆ ಅವ್ರಿಗೆ ಹೋಗಿ ತರಾಟೆಗೆ ತಗೊಂಡಿದ್ದಿದ್ರೆ ಈ ಒಂದು ಕನಿಷ್ಠ ಪಕ್ಷ ಒಂದು ಅಷ್ಟೋ ಇಷ್ಟ ನಿರ್ವಹಣೆ ಆದರೂ ಆಗ್ತಾಯಿತ್ತು. ಆದರೆ ಜನ ಮಾತ್ರ ಹೇಳ್ತಾರೆ, ಯಾರ ದುಡ್ಡು ಹಂಗೆ ಮಾಡ್ಬಿಡ್ತು ಹಿಂಗೆ ಮಾಡ್ಬಿಡ್ತು, ಬೆಲೆಗಳು ಹೆಚ್ಚಳ ಮಾಡಿಬಿಟ್ರು, ಅದು ಮಾಡಿದ್ರು ಇದು ಮಾಡಿದರು, ನಮ್ಮ ದುಡ್ಡಲ್ಲಿ ಈ ಥರ ಪೋಲ್ ಮಾಡ್ತಾಯಿದ್ದಾರೆ ಅಂತಾನೆ. ನಿಮ್ಮ ದುಡ್ಡೇ ಸ್ವಾಮಿ, ಜನರ ತೆರಿಗೆ ಹಣ. ಆದರೆ ಇದು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ. ಜೊತೆಗೆ ಅಧಿಕಾರಿಗಳಿಗೆ ವೇತನ ಬರುತ್ತೆ, ಅಂದರೆ ಸಂಬಳ ಬರುತ್ತೆ, ಕೆಲಸ ಮಾಡಿದರೂ ಬರುತ್ತೆ, ಮಾಡದಿರಿದ್ರೂ ಬರುತ್ತೆ. ನೋಡಿ, ಪುಂಡುಪೋಖರಿಗಳು ತಿಂದು ಕುಡಿದು ಬಿಸಾಡಿರೋಂಥ ಒಂದು ತ್ಯಾಜ್ಯ ವಸ್ತುಗಳು ಇಲ್ಲಿದೆ. ಅಂದರೆ ಇಲ್ಲೊಂದು ವಿಶೇಷತೆ ಏನಪ್ಪ ಅಂದರೆ, ಪುಂಡುಪೋಖರಿಗಳಿಗೆ ಬರೋದಕ್ಕೆ ಕಾರಣ ಏನಂದರೆ, ಈ ಒಂದು ಉದ್ಯಾನವನದೊಳಕ್ಕೆ ಪ್ರವೇಶ ಮಾಡೋದಕ್ಕೆ ಒಂದು ದ್ವಾರ ಬಾಗಿಲು ಅಂದರೆ ಗೇಟ್ ಅಳವಡಿಸಿದ್ದಾರೆ. ಆ ಗೇಟ್ಗೆ ಬೀಗನೇ ಇಲ್ಲ. ಹೋಗೋಣ. ಬಂದಂಥ ಜನ ರಾತ್ರಿ 11 ಗಂಟೆ 12 ಗಂಟೆ ಆದರೂ ಕೂಡ ಇಲ್ಲಿ ತಮ್ಮದೇ ಆದಂಥವ್ರೆ ನೋಡಿ, ಮದ್ಯದ ಪಾಕೆಟ್ಗಳು ಎಲ್ಲನೂ ಗಮನಿಸಿದರೆ ಕೋಲಾರ ನಗರಸಭೆಯವರ ಒಂದು ಕಾರ್ಯವೈಖರಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಎದ್ದು ಕಾಣಿಸ್ತದೆ. ಇದು ಬರೀ ವಿಡಿಯೋ ಮಾಡಿಬಿಟ್ರೆ ಮಾತ್ರ ಇದು ಸರಿ ಹೋಗಲ್ಲ. ನಾನು ವಿಡಿಯೋ ಮಾಡಿ ಈ ಒಂದು ಹಾಕಿದ ತಕ್ಷಣವೇ ಸರಿ ಹೋಗುತ್ತೆ ಅನ್ನೋದು ಕೂಡ ನನ್ನ ಮೂರ್ಖತನ. ಯಾಕಂದರೆ ನಗರಸಭೆಯವರ ಕಾರ್ಯವೈಖರಿ ಅಷ್ಟರ ಮಟ್ಟಿಗಿದೆ. ಗಮನಿಸಿದ್ರಾ? ತ್ಯಾಜ್ಯಗಳು ಕುಡಿದು ಕುಪ್ಪಳಿಸಿ ಹೋಗಿರೋಂಥದ್ದು. ನೋಡಿ, ಮದ್ಯದ ಕವರ್ಗಳು ಅಂದರೆ ಇದು ಟೆಟ್ರಾ ಪ್ಯಾಕ್ ಮದ್ಯದದ್ದು. ಇಲ್ಲೇ ಬಂದು ಕುಡಿದು ತಮಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ವಿಶ್ರಾಂತಿ ಪಡೆದು ಹೋಗ್ಬೋದು. ಈ ಒಂದು ಉದ್ಯಾನವನವನ್ನು ಮಕ್ಕಳಿಗಾಗಿ ಮತ್ತು ಸಾರ್ವಜನಿಕರಿಗೆ ನಿರ್ಮಿಸುವುದರ ಬದಲು ಮದ್ಯ ವ್ಯಸನಗಳಿಗೆ ಅಂದರೆ ಮದ್ಯಪಾನ ಮಾಡ್ತಾರಲ್ಲ ಅವರಿಗೆ ಒಂದು ಮಾಡಿಕೊಟ್ಟಿದ್ರೆ ತುಂಬ ಅನುಕೂಲ ಆಗ್ತಾಯಿತ್ತು ಅನ್ನೋದು ಇಲ್ಲಿನ ಸ್ಥಳೀಯರ ಒಂದು ಆಕ್ರೋಶ. ಇನ್ನಾದರೂ ನಗರಸಭೆಯವರು ಈ ಒಂದು ತಮ್ಮ ಮೊಂಡುತನ ಬಿಟ್ಟು ಕೋಲಾರ ನಗರದ ರಾಷ್ಟ್ರೀಯ ಹೆದ್ದಾರಿ 75 ಅಂದರೆ ಸೇವಾ ರಸ್ತೆ ಇದೆಯಲ್ಲ, ಕೋಲಾರದಿಂದ ಮೆಡಿಕಲ್ ಕಾಲೇಜ್ಗೆ ಹೋಗೋ ರಸ್ತೆಯಲ್ಲಿ ಎಡಭಾಗದಲ್ಲಿ ಈ ಒಂದು ಉದ್ಯಾನವನ ಬರ್ತದೆ. ದಯವಿಟ್ಟು ಈ ಒಂದು ಪಾರ್ಕ್ನ ಅಂದರೆ ಉದ್ಯಾನವನ ನಿರ್ವಹಣೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಜೊತೆಗೆ ಏನು ಮಾಜಿ ಸಂಸದರಾದಂಥ ಎಸ್ ಮುನ್ಸಾಮಿರವರು ಶ್ರಮವಹಿಸಿ ಮಾಡಿದ ಈ ಒಂದು ಉದ್ಯಾನವನಕ್ಕೆ ಒಂದಷ್ಟು ಘನತೆ ಗೌರವ ಬರುತ್ತೆ.